ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನ್ರ ಬಗ್ಗೆ ಮಾಹಿತಿ ಅಂತ ಹೇಳಿದ್ರೆ ಟೊಮೊಟೊ ಬಗ್ಗೆ ಇವಾಗ ಏನಕ್ಕೆ ಮಾಹಿತಿ ಕೊಡ್ತಾ ಇದ್ದೀನಿ, ಸೀಸನ್ ಎಲ್ಲ ಇದು ರೇಟ್ಗಳೆಲ್ಲ ಕಡಿಮೆ ಆಯಿತು ಅಂತ ನೀವು ಅನ್ಕೊಂತಾ ಇರ್ಬೋದು. ರೇಟ್ಗಳು ಒಂದು ಸ್ವಲ್ಪ ಮಾರೋವಾಗ ಮತ್ತೆ ಸೀಸನಲ್ಲಿ ಏನಾದರೂ ಟೊಮೊಟೊ ಬಗ್ಗೆ ವಿಡಿಯೋ ಮಾಡಿದ್ರೆ ಎಲ್ಲ ಟೊಮೊಟೊ ಹಾಕ್ಸ್ಬಿಟ್ರಿ, ಎಲ್ಲ ಟೊಮೊಟೊ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಟೊಮೊಟೊ ಹಾಕ್ಬಿಟ್ರು ರೇಟ್ ಡೌನ್ ಆಗೋಯ್ತು ಅಂತ ಅದು ಇದು ಮಾತಾಡ್ತಾ ಇರ್ತೀರಾ. ನಾವು ಬಂದು ರೈತರಿಗೆ ಒಂದು ಬೆಳೆಗಳ ಬಗ್ಗೆ, ಒಂದು ಹೊಸ ತಳಿಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಮಾತ್ರ ಬರ್ತೀರಿ. ಯಾರಿಗೂ ಅಷ್ಟೇ ಇಷ್ಟ ಹಾಕಿ ಅಷ್ಟ ಹಾಕಿ ಈ ಬೆಳೆ ಮಾಡಿ ಆ ಬೆಳೆ ಮಾಡಿ ಅಂತ ಯಾರಿಗೂ ರೆಕಮೆಂಡೇಶನ್ ಕೊಡೋದಿಲ್ಲ. ಇವತ್ತು ನೀವಿಲ್ಲಿ ನೋಡ್ತಾ ಇರೋದು ಬಂದು ಒಂದು ಹೊಸ ತಳಿನೇ ಅನ್ಕೊಳ್ಳಿ. ನಾನು ಇಲ್ಲಿ ತನಕ ಈ ತಳಿಯ ಬಗ್ಗೆ ನಾನು ಯಾವುದು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ನನಗೂ ಇದು ಹೊಸದು, ಫಸ್ಟ್ ಟೈಮ್ ನಾನು ಈ ಒಂದು ತಳಿನ ಕೇಳಿರುವಂಥದ್ದು. ಇನ್ನು ಗಿಡದ ವಿಚಾರಕ್ಕೆ ಬಂದಾಗ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಒಂದೇ ಒಂದು, ಯಾವುದೇ ರೀತಿಯಾದ ಒಂದು ವೈರಸ್ ಲಕ್ಷಣ ಇಲ್ಲ, ಜೊತೆಗೆ ರೋಗ ಲಕ್ಷಣ ಇಲ್ಲ. ಸೊ ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ರೈತರು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ವೆರೈಟಿನೂ ಹೊಸದು, ಮಾಡಿರೋ ವಿಧಾನಗಳು ನೋಡ್ತಿರ್ಬೋದು. ಯಾವುದೇ ರೀತಿಯಾದ ಒಂದು ಗಿಡದಲ್ಲಿ ಒಂದು ಚೂರು ರೋಗ ಲಕ್ಷಣ ಆಗಲಿ, ವೈರಸ್ ಲಕ್ಷಣ ಆಗಲಿ ಮತ್ತೊಂದು ಯಾವುದೂ ಇಲ್ಲ. ನಾವು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೀವು ಗಮನಿಸ್ಬೋದು. ಈಗ ಒಂದು ಸಿಂಪಲ್ ಆಗಿ ಒಂದು ಕೊಂಬೆ ತಗೊಂಡಿದ್ದೀರಿ, ಒಂದು ನಿಮಗೆ 6 ರಿಂದ 8 ಕಾಯಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇನ್ನು ಫ್ಲಾಟ್ ಎಲ್ಲ ಯಾವ ರೀತಿ ಇದೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ, ಸ್ವಲ್ಪ ಗಿಡ ಸ್ವಲ್ಪ ಶೇಕ್ ಆಗ್ತಾ ಇರ್ಬೋದು. ಜೊತೆಗೆ ಒಂದೇನಾದರೂ ವಾಯ್ಸ್ ಏನಾದರೂ ಕಟ್ ಆಗಿ ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಗಿಡನ ಕಟ್ಟಬೇಕು ಅಂತ ರೈತರು ಹೇಳ್ತಿದ್ರು. ಈಗ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ನೋಡಿ, ಈ ರೀತಿ ಸೆಟ್ ಆದಮೇಲೆ ಕಟ್ಟೋದು ತುಂಬ ಸೂಕ್ತ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಹೂವು ನಾರ್ಮಲ್ ಆಗಿ ಈ ರೀತಿ ಬಿಟ್ಟಿರೋವಾಗಲೇ ತಕ್ಷಣ ಎಳೆದು ಕಟ್ಬಿಟ್ರೆ ಒಳಗಡೆ ಹೋಗಿ ಸೇರ್ಕೊಳ್ತಂದ್ರೆ ಉದುರೋಗ್ಬಿಡ್ತದೆ. ಒಂಚೂರು ಕಾಯಿ ದಪ್ಪ ಆದ್ಮೇಲೆ ಕಟ್ಟೋದು ಸೂಕ್ತ. ಸೊ ಲೆಂತ್ ಆಗೋಯ್ತು ಇಂಟ್ರೊಡಕ್ಷನ್, ಜಾಸ್ತಿ ಕತೆ ಬೇಡ, ಬನ್ರಿ ರೈತರ ಹತ್ರ ಹೋಗೋಣ. ರೈತರ ಹತ್ರ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ, ಯಾವ ತಳಿ ಮತ್ತೆ ಏನೆಲ್ಲ ಒಂದು ಇದನ್ನ ಮಾಡಿರ್ತಾರೆ ಅಂತ ಫಟಾಫಟ್ ಅಂತ ಪಾಯಿಂಟ್ ವೈಸ್ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಸಮಾಚಾರ? ಹೇಳ್ಬೇಕು ಸರ್ ನೀವೇ. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ನಾನು ಈಗ ಬಂದು ಟೊಮೊಟೊ ಈ ಸಲ ಸೀಸನ್ ಅಲ್ಲಿ ಯಾವುದೇ ರೀತಿಯಾದ ವಿಡಿಯೋಗಳು ಕೊಟ್ಟಿಲ್ಲ. ಸಿಂಪಲ್ ಆಗಿ ಯಾವುದೋ ಒಂದೇ ಒಂದು ಪುಟ್ಟದಾಗಿ ಮಾಡಿದ್ದೆ. ಬಟ್ ಈ ಸಲ ಕೊಡಬಾರ್ದು ಅಂತಾನೆ ಡಿಸೈಡ್ ಆಗಿದೆ ಸೀಸನ್ಗೆ. ಯಾಕಂತ ಹೇಳಿದ್ರೆ ರೈತರು ಏನೋ ನನ್ನ ತೊಪ್ಪ ಕಿಳ್ಕೊಂತ ಇದ್ರು, ಟೊಮೊಟೊ ಯಾವಾಗ್ಲೂ ಟೊಮೊಟೊ ಬಗ್ಗೆನೇ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಳ್ಳೆ ಮಾಹಿತಿ ಕೊಡುವಾಗ ಅದನ್ನ ಒಳ್ಳೆ ರೀತಿ ರಿಸೀವ್ ಮಾಡ್ಕೊಬೇಕು. ಓಕೆ ಸರ್, ಇವಾಗ ನನಗೆ ಇಲ್ಲಿ ನಿಮ್ಮ ಒಂದು ಫ್ಲಾಟ್ ಅಂದ್ರೆ ಟೊಮೊಟೊ ವಿಡಿಯೋಗಳು ಮಾಡಕ್ ಹೋಗ್ಲಿಲ್ಲಲ್ಲ, ಫ್ಲಾಟ್ ಇವಾಗ ನಾನು ತುಂಬಾ ದಿನ ಆದ್ಮೇಲೆ ಟೊಮೊಟೊ ನೋಡ್ತಾ ಇರೋದು. ತುಂಬಾನೇ ಚೆನ್ನಾಗಿ ಬೆಳೆದಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಇದೇ ರೀತಿನೇ ಈ ಬೆಳೆನ ಕಾಪಾಡಿ. ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾತ್ರ ಮಾಡಕ್ ಹೋಗ್ಬೇಡಿ. ಖಂಡಿತ ಇಲ್ಲ ಸರ್. ರೇಟು ನಾವು ನೋಡ್ಕೊಂಡು ಮಾಡಕ್ಕಾಗಲ್ಲ ಸರ್. ಇವಾಗ ರೇಟ್ ಅನ್ನೋದು ನಾವು ಪ್ರಿಡಿಕ್ಟ್ ಮಾಡಕ್ ಆಗದಿದ್ದಂತ ಕಾನ್ಸೆಪ್ಟ್. ಹೌದು, ಬೆಳೆಯೋದು ನಮ್ಮ ಕೈಲಿದೆ. ಓಕೆ ಸರ್, ಈಗ ಮುಖ್ಯವಾಗಿ ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ ಪರಿಚಯ ಮಾಡ್ಕೊಡ್ರಿ. ಸರ್ ನನ್ನ ಹೆಸರು ಅವಿನಾಶ್ ಅಂತ, ದುಬ್ಲಾಪುರದವರು. ಸರ್ ಎಷ್ಟು ವರ್ಷಗಳಿಂದ ಕೃಷಿ? ಸರ್ ಲಾಸ್ಟ್ ಜನವರಿಯಿಂದ ಸರ್. ಲಾಸ್ಟ್ ಜನವರಿಯಿಂದ ಏನು ಈಗ ಒಂದೂವರೆ ವರ್ಷ ಆಗಿದೆ ನೀವು ಅಗ್ರಿಕಲ್ಚರ್ ಫೀಲ್ಡ್ ಬಂದು. ಹೌದು. ಎಂತ ಇದು ಏನ್ ಮಾಡ್ತಾ ಇದ್ರಿ ಮೊದ್ಲು? ಸರ್ ನಾನು ಮೊದಲು SBI ಅಲ್ಲಿ ಇದ್ದೆ. ಅದಕ್ಕೂ ಮುಂಚೆ ನಾನು ಬೇರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಯಾಕೋ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದು ಬೇಡ, ನಾನೇ ಏನಾದ್ರು ನಂದೇ ಆದಂತ ಏನಾದ್ರು ಮಾರ್ಕ್ ಇರ್ಬೇಕು ಅಂತ ನೋಡಿದಾಗ ನಾನು ಕೃಷಿನ ಆಯ್ಕೆ ಮಾಡ್ಕೊಂಡೆ ಸರ್. ಓಕೆ ಸರ್, ಸೂಪರ್. ತುಂಬಾ ಜನ ಇದೇ ರೀತಿನೇ ಅಗ್ರಿಕಲ್ಚರ್ ಬಂದು ಸಕ್ಸಸ್ ಆಗಿದ್ದಾರೆ, ಕೆಲವೊಬ್ರು ಕೈ ಸುಟ್ಕೊಂಡಿದ್ದಾರೆ. ಯಾವುದೇ ಆಗಿರ್ಲಿ ಪ್ರಯತ್ನ ಮಾತ್ರ ನಾವು ಮಾಡ್ತಾನೆ ಇರ್ಬೇಕು. ಓಕೆ ಸರ್, ಜಾಸ್ತಿ ಹೊತ್ತು ನಾವು ನಾನು ಲೆಂತ್ ಆಗಿ ಮಾತಾಡ್ಬಿಟ್ಟಿದ್ದೀನಿ. ಓಕೆ, ನಾವು ಫಟಾಫಟ್ ಅಂತ ವಿಡಿಯೋಗೆ ಹೋಗ್ಬಿಡೋಣ. ಸರ್ ಈಗ ಮುಖ್ಯವಾಗಿ ತುಂಬಾನೇ ಹೆಲ್ತಿ ಆಗಿರುವಂತ ಒಂದು ಪ್ಲಾಂಟ್ಸ್ ನಮ್ಮ ಕಣ್ಮುಂದೆನೇ ಇದೆ. ಸರ್ ತಳಿಗೆ ವಿಚಾರಕ್ಕೆ ಹೋಗೋದಾದ್ರೆ ಯಾವ್ದು ಸರ್ ತಳಿ? ಸರ್ ಇದು 2071 ಅಂತ ಬಯೋ ಸೀಡ್ಸ್ ಕಂಪ್ನಿ ಸರ್. ಬಯೋ ಸೀಡ್ಸ್ ಕಂಪ್ನಿ. ಸರ್ ಈಗ ನೋಡೋದಾದ್ರೆ ನಾಟಿ ಟೊಮೊಟೊದಲ್ಲಿ ಈ ತರ ಒಂದು ಫ್ರೂಟ್ ಸೆಟ್ಟಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಗಮನಿಸಬಹುದು. ಇಲ್ಲಿ ನೋಡೋದಾದ್ರೆ ಈ ಒಂದು ಕೊಂಬೆನಲ್ಲಿ ನಾವು ಸರಿ ಸುಮಾರು ತಗೊಳ್ಳೋದಾದ್ರೆ 1 ಡಜನ್ ಮೇಲೆ ಇಲ್ವಾ? ಹೌದು ಸರ್. ಯಾಕಂತ ಹೇಳಿದ್ರೆ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬೋದಿಲ್ಲ. ಒಂದ್ಸಲಿ ನೀವು ಚೆಕ್ ಮಾಡಿ ಹೇಳ್ಬಿಡಿ ಅದನ್ನ. ಸರ್ ಇಲ್ಲಿಂದ ಲೆಕ್ಕ ಹಾಕೋದಾದ್ರೆ ಇನ್ನು ಇಲ್ಲಿ ಬರ್ತಾನೆ ಇದೆ. ಸ್ಟ್ರೆಂತ್ ಆಯ್ತು ಅಂದ್ರೆ ಇಲ್ಲ ಬೇಡ ಬಿಡಿ, ಅದು ಬಿಟ್ಟು ಹಾಕಿ. ಇವಾಗ ಸೆಟ್ ಆಗಿರೋದು ಮಾತ್ರ ಲೆಕ್ಕ ಹಾಕೊಂಡ್ರೆ 2, 3, 4, 5, 6, 7, 8, 9, 10, 11, 12, 13 ಕಾಯಿ ಆಲ್ಮೋಸ್ಟ್ ಇದೆ. ಫ್ಲವರ್ ಬಿಟ್ಟು ಎಲ್ಲಾದ್ರಲ್ಲೂ ಇದೇ ರೀತಿನೇ ಬಿಡುತ್ತೆ ಅಂತ ಇಲ್ಲ, ಒಂದು ಅಟ್ಲೀಸ್ಟ್ 6 ಕಾಯಿ ಕನ್ಫರ್ಮ್ ಆಗಿ ಇರುತ್ತೆ. ಓಕೆ ಸರ್, ಈಗ ತಳಿ ಬಗ್ಗೆ ಹೇಳ್ಬಿಟ್ರಿ ಸರ್. ಈ ಒಂದು ನೀಟ್ನೆಸ್ ಆಗಿ ಈ ಒಂದು ವಿಧಾನದಲ್ಲಿ ಮೇಂಟೆನೆನ್ಸ್ಗೆ ಏನೆಲ್ಲ ಮಾಡಿದ್ರಿ ಅಂತ ಒಂದು ಪಟಾಪಟ್ ಅಂತ ಪಾಯಿಂಟ್ ವೈಸ್ ಹೋಗೋಣ. ಈಗ ಲ್ಯಾಂಡ್ ತಯಾರಿ ಬಂದು ಏನ್ ಗೊಬ್ಬರಗಳೇನಾದ್ರು ಕೊಟ್ರ? ಸರ್ ಕಾಂಪ್ಲೆಕ್ಸ್ ಏನು ಕೊಟ್ಟಿಲ್ಲ, ತಿಪ್ಪೆ ಗೊಬ್ಬರ ಕೊಟ್ಟಿದ್ದೀನಿ. ಅದು ನಾನು ತಿಪ್ಪೆ ಗೊಬ್ಬರನ ಫುಲ್ ಬೈಲ್ಗೆ ಹಾಕಿಲ್ಲ, ಬೆಡ್ ಓಡಿಸಿ ಬೆಡ್ಗೆ ಹಾಕಿದ್ದೀನಿ. ಬೆಡ್ಗೆ ಹಾಕಿದ್ದೀರಾ?
ಬೆಡ್ ಅಂದ್ರೆ ಬೆಡ್ಗೆ ಹಾಕ್ಬಿಟ್ಟು ನಂತರ ಮಣ್ಣು ಯಾರು ಹಾಕಿರೋ? ಹೌದು ಸರ್, ಹೌದು. ಯಾಕಂತ ಹೇಳಿದ್ರೆ ಕೆಲವೊಬ್ರು ರೈತರು ತಪ್ಪು ತಿಳ್ಕೊಂಡ್ಬಿಟ್ಟು ಬೆಡ್ ಮೇಲೆನೆ ಗೊಬ್ಬರ ಹಾಕ್ಬಿಟ್ರೆ ಆಮೇಲೆ ಸಸಿನೇ ಅಂಟಿದಿರ. ಇಲ್ಲ, ಯಾವ ತರ ಮಾಡ್ತೀವಿ ಸರ್, ಎರಡು ತರನು ಪ್ರಾಕ್ಟೀಸ್ ಇದೆ ನನ್ನ ಹತ್ರ. ಒಂದು ಬೆಡ್ ಮಾಡೋದಕ್ಕೆ ಮುಂಚೆ ನೆಲಕ್ಕೆ ಹಾಕಿ ರೋಟೋವೇಟರ್ ಓಡಿಸಿ ಮತ್ತೆ ಬೆಡ್ ಎಳಿತೀನಿ. ಈ ಸರಿ ಏನ್ ಮಾಡಿದೀನಿ ಅಂದ್ರೆ ಬೆಡ್ಗೆ ಮಧ್ಯೆ ದೋಣಿ ಬಿಟ್ಕೊಂಡು ದೋಣಿಗೆ ಹಾಕಿ ಮಣ್ಣು ಮುಚ್ಚಿದ್ದೀರಾ. ಯಾವುದೇ ರೀತಿಯಾದ ಮೂಟೆ ಗೊಬ್ಬರಗಳು ಬಳಕಿಲ್ಲ. ಹಿಂಡಿ ಹಾಕಿದೀನಿ ಸರ್, ಒಂದು 10 ಮೂಟೆ ಹಿಂಡಿ ಬಿದ್ದಿದೆ. 10 ಮೂಟೆ ಹಿಂಡಿ? ಸರ್, 25 kg ಇದು 10 ಮೂಟೆ 250 kg. ಯಾವ್ದು ಹಾಕಿದೀರಾ ಸರ್? ಎಲ್ಲ ಮಿಕ್ಸ್ಡ್ ಹಿಂಡಿ ಹಾಕಿದೀನಿ. ಕಳ್ಳೆಕಾಯಿ ಹಿಂಡಿ, ಉಂಗೆ ಹಿಂಡಿ, ಬೇವಿನ ಹಿಂಡಿ. ನನ್ನ ಪ್ರಾಕ್ಟೀಸ್ ಯಾವತ್ತು ಸರ್, ಒಂದ್ಸರಿ ಕಡ್ಡಿ ಉಣ್ಮೇಲೆ ನನಗೆ ಇದು 1 ವರ್ಷ ಇರಬೇಕು. 1 ವರ್ಷ ಕಡ್ಡಿ ತೆಗೆಯಲ್ಲ. ಸ್ಟಿಫ್ ಆಗಿ ಇರಬೇಕು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಇನ್ನ 2 ಕ್ರಾಪ್ ಇದ್ರಲ್ಲೇ ಬೆಳಿಬೇಕು. ಕಾಸು ಉಳಿತಾಯ ಮಾಡೋದು ಇದರಿಂದ ಕಲಿಬೇಕು ಜನರು. ಯಾಕಂತ ಹೇಳಿದ್ರೆ ಸುಮ್ನೆ ಒಂದ್ ಬೆಳೆಗೆ ಹಾಕ್ಬಿಡೋದು, ಮತ್ತೆ ಉಳುಮೆ ಮಾಡೋಕ್, ಮತ್ತೆ ಕಡ್ಡಿ ಹಾಕು, ಯಾಕೆ ಸುಮ್ನೆ ಹಾಕಷ್ಟ ಇಟ್ಕೋಬೇಕು. ಓಕೆ ಸರ್, ಇದೊಂದು ವಿಚಾರ ಆಯ್ತು. ನೆಕ್ಸ್ಟ್ ಬಂದು ತಳಿ ವಿಚಾರ ಬಂದು ಹೇಳ್ಬಿಟ್ಟಿದ್ದೀರಾ. ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ತುಂಬಾ ಪ್ರೀಶಿಯಸ್ ಆಗಿ ಕೊಟ್ಟಿದ್ದೀರಾ. ತುಂಬಾ ಅಗಲವಾಗಿದೆ. ನೀವು ನೋಡಿ ನಿಂತ್ಕೊಂಡಿದ್ರೆ ನೆಲ ನೀಟಾಗಿ ಕಾಣಿಸ್ತಾ ಇದೆ. ಗಿಡನೂ ಅಷ್ಟೇ ಲೈನ್ ಬಂದಿದೆ. ಅಂತರ ನೋಡೋದಾದ್ರೆ ಎಷ್ಟಿರ್ಬೋದು ಸರ್? ಇದು 6 ಅಡಿ ಕೊಟ್ಟಿದ್ದೀನಿ ಸರ್. 6 ಅಡಿ ಗಿಡದಿಂದ ಗಿಡಕ್ಕೆ ನೋಡಿದ್ರೆ 6 ಅಡಿ ಇದೆ ಸರ್. ಇದು ಸಾಲಿಂದ ಸಾಲಿಗೆ? ಹೌದೌದು ಸರ್. ಇಷ್ಟು ವಿಶಾಲವಾಗಿ ಕೊಟ್ಬಿಟ್ರೆ ಹೆಂಗೆ ಸರ್? ನಮ್ ಕಡೆ ಎಲ್ಲ ರೈತರು ಏನ್ ಹೇಳ್ತಾರೆ ಗೊತ್ತಾ, ಒಂದ್ರ ಮುಟ್ಟಿನಾಗ ಒಂದ್ ಕುಚ್ಚಿಕ್ ಬಿಡ್ತಾರೆ. ಅಂದ್ರೆ ಸಸಿಯಿಂದ ಸಸಿಗೆ 1 ಅಡಿ ಇರ್ತದೆ, ಗಿಡದಿಂದ ಇದು ಸಾಲಿಂದ ಸಾಲಿಗೆ ಒಂದು 4-4.5 ಅಡಿ ಇರ್ತದೆ. ಸರ್, ಇದು ಹೈಬ್ರಿಡ್ ಆಗಿರೋದ್ರಿಂದ ಗಿಡ ಇದು 43ನೇ ದಿನ ಇವತ್ತಿಗೆ ಸರ್. ಇದು ಉಣೆ ಇವಾಗೇನೆ ಇದು ನನಗೆ ಆಲ್ಮೋಸ್ಟ್ ಎದೆ ಮಟ್ಟಕ್ಕೆ ಬಂದಿದೆ. ಈಗ ಆಲ್ಮೋಸ್ಟ್ ಒಂದು 3.5 to 4 feet ಇದೆ ಸರ್. ಈಗ ಇದನ್ನ ಇನ್ನೊಂದು 15 ಡೇಸ್ಗೆ ಫುಲ್ 6 feet ಬಂದ್ಬಿಡುತ್ತೆ. 6 feet ಬರುತ್ತೆ. ಓಕೆ, ಅಂತರ ತುಂಬಾ ಚೆನ್ನಾಗಿದೆ ಸಾಲಿಂದ ಸಾಲಿಗೆ. ಸಸಿಯಿಂದ ಸಸಿಗೆ ಎಷ್ಟು ಕೊಡಿ ಸರ್? 1.5 ಇಂದ 2 ಇದೆ ಸರ್. 2 ಇದೆ ಸರ್. 1.5 ಇಂದ 2 ಅಡಿ ಇರುತ್ತೆ. ಸೂಪರ್ ಸರ್. ತುಂಬಾನೇ ಸ್ಪೀಷಿಯಸ್ ಆಗಿರೋ ಅಂತರ. ಈ ರೀತಿ ಕೊಟ್ಟಾಗ ಫ್ರೂಟ್ ಫಿಟ್ಟಿಂಗ್ ಅನ್ನೋದು ತುಂಬಾನೇ ಚೆನ್ನಾಗುತ್ತೆ. ಇದು ಅನುಭವ ಇರೋ ರೈತರಿಗೆ ಗೊತ್ತು. ಅನುಭವ ಇಲ್ದಿದ್ದ ರೈತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಿಡ ಜಾಸ್ತಿ ಉಣ್ಬಿಟ್ರೆ ಜಾಸ್ತಿ ಇಳುವರಿ ಬರ್ತದೆ ಅಂತ ಮಾತ್ರ ಹೋಗ್ಬೇಡಿ. ಒಂದ್ರಲ್ಲಿ ಒಂದ್ ಸೇರ್ಕೊಂಡ್ಬಿಟ್ರೆ ಎಲ್ಲ. ಸರ್, ಅದಕ್ಕೂ ಒಂದು ಆನ್ಸರ್ ಹೇಳ್ತೀನಿ. ಗಿಡ ಜಾಸ್ತಿ ಇಟ್ಟಾಗ ಹತ್ರ ಇದ್ದಾಗ ಏನಾಗುತ್ತೆ ಸರ್, ಗಿಡ ಸೂರ್ಯನ ಬೆಳಕಿಗೆ ಬೇಗ ಬೆಳೆಯಕ್ ನೋಡುತ್ತೆ ಹೊರತು ಫ್ರೂಟ್ ಸೆಟ್ ಮಾಡಕ್ ಆಗಲ್ಲ. ಹೌದು. ಅದಕ್ಕೇನು ಬೆಳಕಿಗೋಸ್ಕರ ಅದು ಮೇಲೆ ಬಂದಾಗ ಗಿಡ ಬೆಳಿತೆ ಹೊರತು ಕಾಯಿ ಸೆಟ್ಟಿಂಗ್ ಆಗಲ್ಲ. ಅದಕ್ಕೋಸ್ಕರ ನಾವ್ ಯಾವತ್ತೂ ಗಿಡದಿಂದ ಗಿಡಕ್ಕೆ ಅಂತರ ಕೊಡ್ಬೇಕು. ಅಂತರ ತುಂಬಾ ಚೆನ್ನಾಗಿರ್ಬೇಕು. ಹೌದು ಸರ್. ಸರ್, ಓಕೆ ಸರ್, ಇದೊಂದು ವಿಚಾರ ಆಯ್ತು. ಈಗ ಏನು ಮೂಟೆ ಗೊಬ್ಬರ ಕೊಟ್ಟಿಲ್ಲ, ಬರೀ ಹಿಂಡಿ ಮತ್ತೆ ಬರೀ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ. ನೆಕ್ಸ್ಟ್ ಬಂದು ಏನಾದ್ರು ಅದಾದ್ಮೇಲೆ ಸಸಿ ನಾಟಿ ಮಾಡಿದಾದ್ಮೇಲೆ ಏನಾದ್ರು ಗೊಬ್ಬರ ಕೊಟ್ಟಿದ್ದು ಉಂಟಾ ಇದಕ್ಕೆ? ಹೌದು ಸರ್, ಕೊಟ್ಟಿದ್ದೀನಿ. ಸರ್, ಯಾವ ಗೊಬ್ಬರ ಕೊಟ್ಟರೆ ಸರ್? ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೊಟ್ಟಿರೋದು ಸರ್ ಸೀವಿಡ್ ಎಕ್ಸ್ಟ್ರಾಕ್ಟ್ ವಿತ್ NPK 1261 ಕೊಟ್ಟಿದ್ದೀನಿ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇದಾದ್ಮೇಲೆ ಸರ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅಂದ್ರೆ 15 ಡೇಸ್ ಆದ್ಮೇಲೆ ಇದಕ್ಕೆ ಓವರಲ್ ಗ್ರೋತ್ಗೆ 13-40-13 13-40-13 ಕೊಟ್ಕೊಂಡ್ಬಂದಿನಿ. ಫ್ಲವರ್ ಅಲ್ಲಲ್ಲಿ ಕಾಣಿಸಿದಾಗ ಫ್ಲವರ್ ಡ್ರಾಪ್ ಆಗಬಾರ್ದು, ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಏನು ಕಮ್ಮಿ ಆಗಬಾರ್ದು ಅಂದ್ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ ನಾನು ಡ್ರಿಪ್ಪಲ್ಲೇ ಕೊಟ್ಟಿದ್ದೀನಿ ಸರ್. 2 kg ಅಷ್ಟು ಕೊಟ್ಟಿದ್ದೀನಿ. ಕೆಲವೊಂದು ಕಂಪ್ನಿಗಳಿದೆ, ಆ ಕಂಪ್ನಿಗೆ ಕೊಟ್ಟಿದ್ದೀನಿ. ಇದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಸರ್ ಮೈಕ್ರೋನ್ಯೂಟ್ರಿಯೆಂಟ್. ಏನೋ ಪೆಸ್ಟ್ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ಪೆಸ್ಟ್ಗೆ ಅಂತಾನೆ ಅದ್ರ ಜೊತೆ ಇದು ಗೊಬ್ಬರದ ವಿಚಾರಕ್ಕೆ ಬಂದಾಗ ಇಲ್ಲಿ ತನಕ ಒಂದು 3 ಸಲ ಕೊಟ್ಟಿದ್ದೀರಾ ಅಷ್ಟೇ? ಹೌದು ಸರ್. ಒಂದರಲ್ಲಿ ಸ್ಪ್ರೇದಲ್ಲಿ ಮಾತ್ರ, ಇನ್ನೊಂದ್ಸಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀರಾ. ಸಾಮಾನ್ಯವಾಗಿ ಸರ್ ಟೊಮೊಟೊ ಬೆಳೆ ಅಂದ್ರೇನೆ ಈಗ ರೋಸ್ ಬರುತ್ತೆ, ಇನ್ನೊಂದು ಬರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರೆ. ಸೊ ಅದಕ್ಕೆ ಏನು ಇರ್ಬೋದು ಕಾರಣ? ಸರ್, ಯಾವಾಗ ನಾವು ವಾಟರ್ ಸಾಲಬಲ್ ಜಾಸ್ತಿ ಕೊಡ್ತೀವಿ ಅವಾಗ ಭೂಮಿಯಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗೋದಾಗಿರ್ಬೋದು, ಬೇರೆ ರಿಯಾಕ್ಷನ್ ಆಗೋದ್ರಿಂದ ಫ್ರೂಟ್ ಮೇಲೆ ಒತ್ತಡ ಬಿದ್ದು ಫ್ರೂಟ್ ಕಲರ್ ಚೇಂಜ್ ಆಗೋದು ಸರ್. ನನ್ನ ಅನಿಸಿಕೆ ಹಾಫ್ ಕಲರ್ ಮತ್ತೆ ರೋಸ್ ಕಲರ್ ಬರುತ್ತೆ. ಯಾಕಂತ ಹೇಳಿದ್ರೆ ಹೈಬ್ರಿಡ್ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಜಾಸ್ತಿ ಕಾಡೋದು ಅದೇ ಪ್ರಾಬ್ಲಮ್. ಹೌದು ಸರ್. ಫಸ್ಟ್ ನಮಗೂ ಗೊತ್ತಿಲ್ದಿರ ಫಸ್ಟ್ ಕ್ರಾಪ್ ಅಲ್ಲಿ ನಾವು ರೋಸ್ ನ ಬಾಧೆ ಬಿದ್ದಿದೀವಿ. ಅದಾದ್ಮೇಲೆ ನಮ್ ತಿಳಿತಾ ಬಂದಾಗ ಲಾಸ್ಟ್ 3 ಕ್ರಾಪ್ ಇಂದನೂ ಎಲ್ಲೂ ನಮ್ಗೆ ಬೆರಳೆಣಿಕೆ ಏನೋ ಒಂದು 10 kg ಸಿಕ್ಕಿರ್ಬೋದು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಎಲ್ಲೂ ಇಲ್ಲ ಸರ್. ಓಕೆ, ಅದನ್ನ ನೀವು ಏನೋ ಡಿಪ್ ಸಾಲ್ಯುಬಲ್ಸ್ ನ ಕಡಿಮೆ ಮಾಡೋದ್ರಿಂದ ಇದನ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೋಬಹುದು. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಮಳೆ ಮೋಡ ಒಂದ್ ಸ್ವಲ್ಪ ಆಡ್ತು, ಒಂದ್ ಸ್ವಲ್ಪ ದಿನ ಇದ್ರ ತರನು ಬಿತ್ತು ಮಳೆಗಳು. ಸೊ ಯಾವ್ದೇ ರೀತಿಯಾದ ರೋಗ ಲಕ್ಷಣಗಳು ನಿಮ್ಮನ್ನ ಕಾಡಿಲ್ವಾ ಇದರಲ್ಲಿ? ಸರ್ ಇದೆ. ಏನು ಅಂತಂದ್ರೆ ಲೀಫ್ ಸ್ಪಾಟ್ ಮತ್ತೆ ಅರ್ಲಿ ಬ್ಲೈಟ್ ಈ ಎರಡೂ ಕಾಣಿಸ್ಕೊಂತ ಸರ್. ಇದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಟೊಮೊಟೊಗೆ ರೆಕಮೆಂಡ್ ಇರೋಂಥದ್ದು ಒಂದು ಸಿಸ್ಟಮಿಕ್, ಇಂದು ಕಾಂಟ್ಯಾಕ್ಟ್, 2 ಫಂಗಿಸೈಡ್ ಒಂದು ಸ್ಪ್ರೇ ಕೊಟ್ಟೆ ಸರ್. ಒಂದು ಸ್ಪ್ರೇಯಲ್ಲಿ ಒಂದು ಸ್ಪ್ರೇಗೆ ಇನ್ನೊಂದು ಸ್ಪ್ರೇಗೆ 4 days to 5 days ಗ್ಯಾಪ್ ಕೊಟ್ಟಿದ್ದೆ. 4 days to 5 days ಹೌದು. ಆಗ ಏನಾಯ್ತು, ಗಿಡದಲ್ಲಿ ಮತ್ತೆ ಅದು ಮುಂದಕ್ಕೆ ಹಂಗೆ ಹೋಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿದಾಗ ಇರಲಿಲ್ಲ. ಈಗ ಯಾವುದೇ ಫಂಗಿಸೈಡ್ ಕೊಟ್ಟಿಲ್ಲ ಸರ್. ಓಕೆ, ಈಗ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಹೌದು ಸರ್. ಈಗ ನೀವ್ ಹೇಳ್ದಂಗೆ ಈಗ ಇಲ್ಲಿ ತನಕ ಒಂದು 40 ದಿನಕ್ಕೆ ಬಂದು ಒಂದು 3 ಸಲ ಮಾತ್ರ ಗೊಬ್ಬರ ಕೊಟ್ಟಿದ್ದೀರಾ. ಹೌದು ಸರ್. ಸರ್, ಸಾಕಾಗುತ್ತೆ ಅಂತೀರಾ? ಸರ್, ಯಾಕೆಂದ್ರೆ ಭೂಮಿಯಲ್ಲಿ ಆಲ್ರೆಡಿ ಇದೆಯಲ್ಲ ಸರ್. ಸೊ ನಾವು ಇನ್ನೊಂದು ಸರ್, ನಾವು ಇದನ್ನ ಸಾಕಾಗುತ್ತೆ ಅಂತ ಕೇಳೋ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಗಿಡ ಬೆಳವಣಿಗೆ ಮತ್ತೆ ಇರುವಂತ ವಿಧಾನ ನೋಡೋದಾದ್ರೆ ಅದಕ್ಕೆ ಸಫಿಶಿಯಂಟ್ ಆಗಿದೆ, ಸಾಕಾಗುತ್ತೆ. ನೀವು ಎಕ್ಸೆಸಿವ್ ಆಗಿ ಕೊಟ್ರೆ ತೊಂದರೆ ಆಗುತ್ತೆ. ಗೊಬ್ಬರ ಕೊಟ್ಟಿದೀವಿ, ಹಿಂಡಿ ಕೊಟ್ಟಿದೀವಿ. ಬೇಕು ಅಂದಾಗ ಅದಕ್ಕೆ ಸಪ್ಲಿಮೆಂಟ್ ಆಗಿ ನಾವು ವಾಟರ್ ಸಾಲಬಲ್
ಕೊಡ್ತಾ ಬರ್ತೀವಿ. ಹ್ಮ್. ಗಿಡ ಎಲ್ಲೂ ಏನು ದಿನದಿಂದ ದಿನಕ್ಕೆ ಕಂಪೇರ್ ಮಾಡಿದಾಗ ಹ್ಮ್. ಗ್ರೋತ್ ಅಲ್ಲಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಹ್ಮ್. ಗ್ರೋತ್ ಕಾಣಿಸ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂದಾಗ ಮಾತ್ರನೇ ಹ್ಮ್. ನಾವು ಬೇಕಾಗಿದ್ದನ್ನ ಹ್ಮ್. ಅದಕ್ಕೆ ಕೊಡ್ತೀವಿ ಸರ್. ಓಕೆ, ಈ ಒಂದು ತಳಿನ ಇದಕ್ಕೆ ಮೊದಲು ಬೆಳೆದಿದ್ದೀರಾ? ಇಲ್ಲ ಸರ್, ಇದೇ ಇದೇ ಫಸ್ಟ್ ಫಸ್ಟ್ ಟೈಮ್. ಸರ್, ಏನು ರೆಕಮೆಂಡೇಶನ್ ಯಾರು ಸರ್. ಮಾಡಿದ್ರು? ರೆಕಮೆಂಡೇಶನ್ ಏನಿಲ್ಲ ಇದ್ರದ್ದು. ನಾನು ಒಂದು ತೋಟಕ್ಕೆ ಹೋಗಿದ್ದೆ. ಹ್ಮ್. ಆ ತೋಟಕ್ಕೆ ಹೋದಾಗ ಹ್ಮ್. ಬೆಳೆ ಬೇರೆ ತರನೇ ಕಾಣಿಸ್ತಿದ್ದು. ಹ್ಮ್. ಅಂದ್ರೆ ನಾನು ಸಿಂಜೆಂಟ್ ಆಗಿರ್ಬೋದು, ಬಯರ್ ಆಗಿ ಈ ತರ ಕಂಪ್ನಿಗಳಲ್ಲೇ ಇದ್ದೆ, ಹ್ಮ್. ಸ್ಟ್ಯಾಂಡರ್ಡ್ ಕಂಪ್ನಿ ಅಂದ್ಬಿಟ್ಟು. ಹ್ಮ್. ಇದು ನಮ್ಮ ಬಯೋಸೀಡ್ ಅಂತ. ಹ್ಮ್. ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಹ್ಮ್. ಅವ್ರ ತೋಟಕ್ಕೆ ಹೋದಾಗ ಹೇಳಿದ್ರು, ಇದು ಬಯೋಸೀಡು ಹೀಲ್ಡ್ ಜಾಸ್ತಿ ಇದೆ, ಹ್ಮ್. ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಮ್ಮ ಫ್ರೆಂಡ್ ಅಂದ್ರು. ಮಾರ್ಕೆಟಿಂಗು ಸರ್? ಸರ್, ಮಾರ್ಕೆಟಿಂಗ್ ಬಂದಾಗ ಸರ್, ಹ್ಮ್. ಕ್ವಾಲಿಟಿನೂ ಅಷ್ಟೇ, ಹಾ. ಹಣ್ಣಿನ ಕ್ವಾಲಿಟಿನೂ ಅಷ್ಟೇ, ಹ್ಮ್. ಸೈಜು ಅಷ್ಟೇ ಹ್ಮ್. ಚೆನ್ನಾಗಿದೆ. ಹ್ಮ್. ಆದ್ರೆ ಒಂದು ಕಂಪ್ಲೇಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ನಾನು ಇನ್ನೂ ಗಮನಿಸಿಲ್ಲ, ನನ್ನ ಫ್ರೆಂಡು ಗಮನಿಸಿಲ್ಲ. ಹ್ಮ್. ಸೈಜ್ ಅಲ್ಲಿ ಕಮ್ಮಿ ಆಗುತ್ತೆ ಹ್ಮ್. ಲಾಸ್ಟ್ ಅಲ್ಲಿ ಅಂತ. ಓಕೆ, ಅಂದ್ರೆ ಈಗ ಪ್ರಾಥಮಿಕ ಹಂತದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಮೇಲೆ ಲಾಸ್ಟ್. ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಕೆಲವರು ಮಾಡುವಂತ ವಿಧಾನದಲ್ಲಿ ಪ್ರಾಬ್ಲಮ್ ಇರ್ಬೋದು ಸರ್. ಇವಾಗ ನ್ಯೂಟ್ರಿಷನ್ ಮೇಲಕ್ಕೆ ಹೋದಾಗ ಹ್ಮ್. ಆ ಕಾಯಿಗೆ ಸಿಗದೆ ಇದ್ದಾಗ ಸೈಜ್ ಕಮ್ಮಿ ಬರ್ಬೋದು. ಹಾ. ಅದನ್ನ ನಾನು ಯಾವ ತರ ಮ್ಯಾನೇಜ್ ಮಾಡ್ಬೇಕು ನೋಡ್ಕೊಂಡು ಹ್ಮ್. ಮಾಡ್ತೀನಿ. ಹ್ಮ್. ಇನ್ ಕೇಸ್ ನಮಗೂ ಅದೇ ತರ ಬಂತು ಅಂದ್ರೆ ಹ್ಮ್. ಏನ್ ಮಾಡಕ್ಕಾಗಲ್ಲ ಸರ್. ಓಕೆ, ಅಲ್ಲ ಸರ್, ಇದು ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದು. ಈಗ ಒಂದ್ ಟೈಮ್ ನಾವು ಬೆಳೆದಾಗ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ತಳಿ ಈ ತರ ಇರುತ್ತೆ ಅನ್ನೋದು ಹ್ಮ್. ನಮಗೆ ಗೊತ್ತಾಗುತ್ತೆ. ಸರ್, ಇನ್ನೊಂದು ಮುಖ್ಯವಾದ ವಿಚಾರ, ಈಗ ಪ್ರೈಸ್ ಡೌನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಸೊ ನಿಮ್ಗೇನಾದ್ರೂ ತಿಳುವಳಿಕೆ ಪ್ರಕಾರ ಏನಾದ್ರು ಅಪ್ ಆಗೋ ಚಾನ್ಸಸ್ ಇದೆಯಾ ಏನೋ ಅಂತ? ಸರ್, ನನ್ನ ಮೈಂಡಲ್ಲಿ ಪ್ರೈಸ್ ಬಗ್ಗೆ ಇಟ್ಕೊಂಡಿಲ್ಲ. ಹ್ಮ್. ನಾನು ಯಾವಾಗಲೂ ಯಾವ ಥರ ಬೆಳಿತೀನಿ ಅಂತಂದ್ರೆ, ಹ್ಮ್. ಈಗ ನಾನು ಟೊಮೊಟೊ ಮಾಡ್ತಾ ಇದ್ದೀನಿ, ಹ್ಮ್. ಇದು ಮಿನಿಮಮ್ ರೇಟ್ ಬಂದರೂ ನಾನು ಲಾಭ ಮಾಡ್ಬೋದಾ ಅಂತಾನೆ ಬೆಳಿತೀನಿ ಸರ್. ಓಕೆ. ಯಾಕೆಂದ್ರೆ ಎಲ್ಲರೂ ಲಾಭಕ್ಕೆ ಮಾಡಬೇಕು ಅಂತ ಬೆಳೆದಾಗ ಹ್ಮ್. ಬರ್ದೇನೂ ಇರ್ಬೋದು. ಹ್ಮ್. ಇಲ್ಲ ನಾನು ಸುಮ್ಮನೆ ಬೆಳಿತಾ ಇದೀನಿ ಅಂತ ಬೆಳೆದಾಗ ಲಾಭ ಬರ್ಬೋದು. ಹ್ಮ್. ಅದು ದೇವ್ರಿಗೆ ಗೊತ್ತಿರೋಂಥ ವಿಚಾರ. ನಾನು ಇದನ್ನ ಬೆಳೆದಿರೋ ಸರ್. ಹ್ಮ್. ಕಾರಣ ಇಷ್ಟೇ, ಟೊಮೊಟೊದಲ್ಲಿ ಹ್ಮ್. 10 ರೂಪಾಯಿ ಬಂದ್ರೆ ಹ್ಮ್. ನಾನು ಎಷ್ಟು ಇದರಿಂದ ಉಳಿಸ್ಬಹುದು. ಓಕೆ, 10 ರೂಪಾಯಿ ರೇಟ್ ರೇಟ್ ಇದ್ರೆ ನಿಮಗೆ ಎಷ್ಟು ಎಷ್ಟು ಉಳಿಯಬಹುದು? ಕೊಡ್ತಿರಲ್ವಾ ಹೌದು ಹೌದು, ಕಂಪ್ನಿಗಳಿಗೆ? ಕಂಪ್ನಿಗೆ ಹಾಕ್ತೀನಿ. 10 ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಒಂದ್ ಎಕರೆಗೆ ಇಷ್ಟು ಟನ್ನೇಜ್ ಇರುತ್ತೆ. ಸೊ ಈ ಲೆಕ್ಕಾಚಾರಕ್ಕೆ ನೀವು ಹೌದು. ಮಾಡಿರ್ತೀರಾ? ಹೌದು ಸರ್. Okay. ಈಗ 10 ರೂಪಾಯಿ ಬಂತು ಒಂದು ಕೆಜಿಗೆ ಅಂದ್ರೆ, ಇದ್ರಲ್ಲಿ ನಾನು ಎಷ್ಟು ಈಲ್ಡ್ ತೆಗೆದೆ, ಹ್ಮ್. ಎಷ್ಟು ಪ್ರಾಫಿಟ್ ಆಯ್ತು, ಹ್ಮ್. ನಾನು ಖರ್ಚು ಎಷ್ಟು ಮಾಡಿದೆ, ಹ್ಮ್. ಇದರಲ್ಲಿಂದ ಉಳಿತಾ ಸಾಕು. ಸಾಕು, ನೀವು ಆ ಒಂದು ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ. ಥಾಟ್ ಇಟ್ಕೊಂಡು ಮಾಡಿದ್ದೀರಾ. ಹ್ಮ್. ಸೊ ಇವಾಗ ಸಿಂಪಲ್ ಆಗಿ ನೀವು ಏನು ನೋಡಿದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಈ ಬೆಳೆಗೆ ಯಾವ ರೇಂಜಿಗೆ ಗೊಬ್ಬರ ಕೊಟ್ಟರು, ಯಾವ ರೇಂಜಿಗೆ ಔಷಧಿ sir. ಕೊಡ್ತಿದ್ದೀರೋ ಅಂತ ನಾನು ಅನ್ಕೊಳ್ತಾ ಇದ್ದೆ. ನೀವು ನೋಡಿದ್ರೆ ಸಿಂಪಲ್ ಆಗಿ ಬೆಳೆದಿದ್ದೀರಾ. ಸೊ ಇದರಿಂದ ಏನಂತ ಹೇಳಿದ್ರೆ ರಿಕ್ವೈರ್ಮೆಂಟ್ ಇಲ್ದಿರ ಅನಾವಶ್ಯಕವಾಗಿ ಗೊಬ್ಬರಗಳು ಔಷಧಿಗಳು ಇಲ್ಲ ಸರ್, ಕೊಡಕ್ ಹೋಗ್ಬಾರ್ದು. ಗಿಡಕ್ಕೆ ಕೆಲವೊಂದು ಟೈಮು ಕೆಲವೊಂದು ಹಾರ್ಮೋನಲ್ಲೂ ಹ್ಮ್. ಔಷಧಿ ಕೇಳುತ್ತೆ. ಹ್ಮ್. ಆ ಔಷಧಿಗಳನ್ನ ಕೊಟ್ಟಾಗ ಹ್ಮ್. ಫ್ಲವರ್ ಡ್ರಾಪ್ ಆಗಿರ್ಬೋದು, ಹ್ಮ್. ಫ್ರೂಟ್ ಸೆಟ್ ಆಗಿರ್ಬೋದು, ಹ್ಮ್. ಅವೆಲ್ಲನೂ ಚೆನ್ನಾಗಿರುತ್ತೆ. ಈಗ ಫ್ಲವರ್ ಡ್ರಾಪ್ ಆಗೋದನ್ನ ಕಂಟ್ರೋಲ್ ಮಾಡಿದ್ರೆ ಹ್ಮ್. ಅಲ್ಲೇ ನಮಗೆ ಫ್ರೂಟ್ ಸೆಟ್ ಆಯ್ತು ಅಂದ್ರೆ ಅಲ್ಲೇ ಒಂದು ಸ್ವಲ್ಪ ಇಲ್ಡ್ ಜಾಸ್ತಿ ಆದಂಗೆ. ಹೌದು. ನಮ್ಮ ರೈತರು ನಾವು ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ಹ್ಮ್. ಫ್ರೂಟ್ ಬಂದಾಗ ಹ್ಮ್. ಫ್ರೂಟ್ಗೆ ಏನ್ ಬೇಕೋ ಅದು ಕೊಡಲ್ಲ. ಹ್ಮ್. ಬೇಡವಾದನ್ನ ವಾಟರ್ ಸೊಲ್ಯೂಬಲ್ ಪ್ರಕಾರ ಹ್ಮ್. ಇಲ್ಲ ಏನೋ ಒಂದು ಮೂಲಕ ಕೊಟ್ಟು ಗಿಡಕ್ಕೆ ಸ್ಟ್ರೆಸ್ ಮಾಡಿದಾಗ ಹ್ಮ್. ಫ್ಲವರ್ ಉದ್ರಿ ನಮಗೆ ಈಲ್ಡ್ ಕಮ್ಮಿ ಆಗುತ್ತೆ. ಓಕೆ ಸರ್. ಓಕೆ ಸರ್, ಇದು ಗಿಡ ಅಂತೂ ತುಂಬಾನೇ ಹೆಲ್ತಿಯಾಗಿ ಚೆನ್ನಾಗಿದೆ, ಅದು ತುಂಬಾನೇ ಖುಷಿ ಆಯ್ತು. ಸೊ ಇದೇ ರೀತಿನೇ ಗಿಡನ ಇಟ್ಕೊಳ್ಳಿ. ಜೊತೆಗೆ ಏನಂತ ಹೇಳಿದ್ರೆ, ಈ ಒಂದು ತಳಿ ಮಾರ್ಕೆಟಿಂಗ್ ಹೆಂಗ್ ಮಾಡುತ್ತು ಅಂತ ಹೇಳ್ಬಿಟ್ಟು ನನಗೆ ನೆಕ್ಸ್ಟ್ ಯಾವಾಗಾದ್ರೂ ಒಂದು ಅಪ್ಡೇಟ್ ಕೊಟ್ರೆ ತುಂಬಾ ಖಂಡಿತ ಸರ್, ಚೆನ್ನಾಗಿರುತ್ತೆ. ಖಂಡಿತ. ಸ್ನೇಹಿತರೆ, ಈ ಒಂದು ತಳಿ ಬಂದು ನಾನು ಯಾವುದೇ ರೀತಿಯಾದ ಯಾರಿಗೂ ಅಷ್ಟೇ ನಾನು ರೆಕಮೆಂಡ್ ಅಂತೇಳಿ ಯಾರಿಗೂ ಹೇಳ್ತಾ ಇಲ್ಲ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇದು ಬಂದು ತುಂಬಾನೇ ಚೆನ್ನಾಗಿದೆ ಗಿಡ, ಮತ್ತೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಒಂದು ಕಾರಣಕ್ಕೆ ಈ ಒಂದು ಇದನ್ನ ಕೊಟ್ಟಿರ್ತೀನಿ. ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ದಯವಿಟ್ಟು ಯಾರಾದ್ರೂ ಮಾಡೋ ತರ ಇದ್ರೆ ಎನ್ಕ್ವೈರಿ ಮಾಡಿ ನಂತರ ಮಾಡಿ. ಆಮೇಲೆ ಮಾಡಿಬಿಟ್ಟು ನೀವು ಆ ವಿಡಿಯೋ ಹಾಕಿದ್ರಿ ಇದನ್ನ ಮಾಡಿದಿರಿ ಅಂತ ಅನ್ಕೋಬೇಡಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬ ರೈತರು ಎಲ್ಲ ಒಂದ್ ಕಡೆ ನೋಡಿ ಅವರು ಇಚ್ಛಾನುಸಾರ ಮಾಡಿರ್ತಾರೆ. ಅದೇ ರೀತಿನೇ ನಿಮ್ಗೆ ಇಚ್ಛೆ ಇದ್ರೆ ವಿಚಾರ ಮಾಡಿ ಅದಾದ ನಂತರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಸರ್ ಈ ಪಾಯಿಂಟ್ ಓಕೆನಾ? ಖಂಡಿತ ಸರ್. ಓಕೆ ಸರ್, ಇಷ್ಟೊಂದು ಟೊಮೊಟೊ ಬೆಳೆ ಬಗ್ಗೆ ಇಷ್ಟೊಂದು ಸಿಂಪಲ್ ಆಗಿ ನೀಟಾಗಿ ಮಾಡಿದೀರಾ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸರ್. ಸರ್. ಓಕೆ.